ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನ ಏನು ವಿಶೇಷತೆ ಇದೆ ಅದನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನೇ ಗಮನಿಸ್ಕೊಂಡು ಬಿಡೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತವು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ ಅನುರಾಧ ನಕ್ಷತ್ರ. ಈ ದಿವಸ ಕಾರ್ತೀಕ ಮಾಸದ ತೃತೀಯ ತ್ರಿಲೋಚನ ಗೌರಿ ವ್ರತ ಅಂತ ಮಾಡ್ತಾರೆ. ಗೌರಿ ವ್ರತಗಳು ಅನೇಕ ಇದ್ದಾವೆ. ಲಾವಣ್ಯ ಗೌರಿ, ಹರಿತಾಲಿಕಾ ಗೌರಿ, ತ್ರಿಲೋಚನ ಗೌರಿ, ಮೌನ ಗೌರಿ, ಹೀಗೆ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯ ಗೌರಿ ಆರಾಧನೆಗಳನ್ನು ನಾವು ಮಾಡ್ತೀವಿ. ಗೌರಿಯ ಆರಾಧನೆಯ ಉದ್ದೇಶ ಏನಪ್ಪ ಅಂದರೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ. ಸರ್ವಾರ್ಥ ಸಾಧಿಕೆ. ಅರ್ಥ ಅಂದರೆ ಹಣ ಅಂತ ಅಷ್ಟೇ ಅಲ್ಲ. ಅರ್ಥ ಅಂದರೆ ಎಲ್ಲ ಬಗೆಯ ಚಟುವಟಿಕೆಗಳ ಶಕ್ತಿ, ಅದು ಅರ್ಥ. ಅದರಿಂದನೇ ಆ ಚಟುವಟಿಕೆಯ ಶಕ್ತಿಯಿಂದಲೇ ನಮಗೆ ಸಂಪತ್ತು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಅದು ಬೇರೆ 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 ರೂಪಗಳಲ್ಲಿರ್ತದೆ. ಹೀಗೆ ಸರ್ವಾರ್ಥ, ಎಲ್ಲ ಬಗೆಯ ಅರ್ಥ ಸಾಧನೆಗೆ ಅವಳೇ ಮಹಾ ಕಾರಣೀಕರ್ತಳಾಗಿದ್ದಾಳೆ. ಅದು ಎಲ್ಲಿ? ಗೌರಿಯಲ್ಲಿ ನಾವು ಕಾಣ್ತೀವಿ. ಸರ್ವಮಂಗಲ, ಎಲ್ಲದರ ಮಂಗಲ ಸ್ವರೂಪಿಣಿಯಾಗಿದ್ದಾಳೆ. ನಾವು ನಮ್ಮ ಮೂಗಿನ ದೃಷ್ಟಿಗೆ ಅಥವಾ ನಮ್ಮ ಕಣ್ಣಿನ ದೃಷ್ಟಿಗೆ ಅದು ಕೆಟ್ಟದ್ದಿರಬಹುದು ಅಥವಾ ದುರ್ಗಂಧವಿರಬಹುದು. ಹೀಗೆ ಏನೇನೋ ನಾವು ವಿಭಾಗ ಮಾಡಿಕೊಳ್ತೀವಿ. ವಸ್ತುತಃ ಆಕೆಗೆ ಸರ್ವವೂ ಮಂಗಳವೇ. ತಾಯಿಗೆ ಮಗು ಮಾಡಿದ ಚೇಷ್ಟೆಗಳೆಲ್ಲ ಹಿತವೇ ಹೇಗೋ, ಅದು ಮಾತಾಡಿದ್ರೆ ಅಮ್ಮ ಅಂದರೆ ಆಗುವ ಆನಂದ, ಅದು ಮಾಡುವ ಚೇಷ್ಟೆ ರಗಳೆಯಲ್ಲೂ ತಾಯಿ ಸಂತೋಷವನ್ನು ಕಾಣ್ತಾಳಲ್ಲ, ಆ ರೀತಿಯಲ್ಲಿ ಸರ್ವಮಂಗಳಮಯಿ ಆಕೆ. ಆ ಗೌರಿಯನ್ನು ಆರಾಧನೆ ಮಾಡೋದ್ರಿಂದ, ಆರಾಧನೆ ಮಾಡ್ತಾ 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 ನಮ್ಮಲ್ಲೂ ಅದು ಎಲ್ಲವನ್ನು ಒಂದಾಗಿ ಕಾಣುವ ಶಕ್ತಿ, ಆ ಸಮನ್ವಯ ಶಕ್ತಿ ಅದು ನಮ್ಮ ಮನಸ್ಸಿಗೆ ಬರ್ತದೆ. ಅದು ಆರಾಧನೆಗೆ ಇರ್ತಕ್ಕಂಥ ಶಕ್ತಿ. ಅದನ್ನು ನಾವು ಹೇಗೆ ಆರಾಧಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹೀಗಾಗಿ ಸರ್ವವೂ ಮಂಗಳವಾಗಬೇಕು. ನಿಮ್ಮ ಕೆಲಸವೋ ಕಾರ್ಯವೋ ಅಥವಾ ಯಾವುದೇ, ನಾವು ದಿನನಿತ್ಯದಲ್ಲಿ ಹಲವು ಚಟುವಟಿಕೆಗಳಿಗೆ ಭಾಗಿಯಾಗ್ತೀವಿ. ಅದೆಲ್ಲವೂ ನಮಗೆ, ನಮ್ಮ ಪಾಲಿಗೆ ಅದೆಲ್ಲ ಮಂಗಳವಾಗಿರಲ್ಲ, ನೋವಾಗಿರುತ್ತೆ ಎಷ್ಟೋ ಬಾರಿ. ಆದರೆ ನೋವು ಕೂಡ ನಿವಾರಣೆ ಆಗುತ್ತೆ ಗೌರಿ ಆರಾಧನೆಯಿಂದ. ಅದು ನಿವಾರಣೆಯಾಗಿ ನಮಗೂ ಒಂದು ಮಂಗಳ ಅದು ಬರ್ತದೆ. ಈ ಕಾರಣದಿಂದಾಗಿ ಗೌರಿ ಆರಾಧನೆಗಳನ್ನು ಪ್ರತಿ ತೃತೀಯ, ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷವನ್ನು ಮಾಡಬಹುದು. ಈ ತೃತೀಯ ದಿವಸ ಆ ಗೌರಿ ತಿಥಿಯ ದೇವತೆ ಯಾರು ಅಂದರೆ ಗೌರಿಯಾಗಿದ್ದಾಳೆ. ಹೀಗಾಗಿ ಸುಮಂಗಲಿಯರು ಬಹಳ ಮಟ್ಟಿಗೆ, ಹೆಣ್ಣು ಮಕ್ಕಳಿಗೆ ಆ ಮಂಗಲ ಶಕ್ತಿ ಬೇಕು. ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಹೆಣ್ಣು ಮಕ್ಕಳಿಗೇನಾದರೂ ಆ ಕೆಟ್ಟ ಆಲೋಚನೆಗಳನ್ನು ಸೇರ್ಕೊಂಡ್ಬಿಟ್ರೆ ಪ್ರಳಯ ಆಗೋಗ್ಬಿಡುತ್ತೆ. ಹೀಗಾಗಿ ಅವರು ಸದಾ ಮಂಗಳವಾಗಿರಬೇಕು. ಅದಕ್ಕೆ ಈ ಮಂಗಳಗೌರಿಯ ಆರಾಧನೆ ಮಾಡಬೇಕು. ಅವರು ಹೆಣ್ಣುಮಕ್ಕಳು ತುಂಬ ಮಾನಸಿಕವಾಗಿ ಪ್ರಸನ್ನರಾಗಿದ್ದರೆ ಕುಟುಂಬ ಸಮಾಜ ಎರಡೂ ಸಮಾಧಾನವಾಗಿರುತ್ತೆ. ಅಲ್ಲಿ ಕೆಟ್ಟುಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಹೀಗಾಗಿ ಹೆಣ್ಣುಮಕ್ಕಳು ಈ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಮಂತ್ರ ಹೇಳಿಕೊಂಡ್ರೆ ಮನಸ್ಸು ಆದಷ್ಟು ಮಂಗಳಮಯವಾಗಿರ್ತದೆ. ಏನು ಕೆಡುಕು ಅಂತಕ್ಕಂಥದ್ದು ಒಳಗಡೆ ಸೇರಿಕೊಳ್ಳೋದೇ ಇಲ್ಲ. ಹೀಗಾಗಿ ಈ ದಿವಸ ಗೌರಿ ಆರಾಧನೆಯನ್ನು ಮಾಡಿ. ಜೊತೆಗೆ ಈ ದಿವಸ ಬುಧನ ಪರಿವರ್ತನೆ ಇದೆ. ತುಲಾರಾಶಿಯಲ್ಲಿದ್ದಂತಹ ಬುಧ ಇಷ್ಟು ದಿವಸ ಅಲ್ಲಿದ್ದ, ಈ ದಿವಸ ಶತ್ರುಕ್ಷೇತ್ರವನ್ನು ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ಹಾಗೂ ಮೇಷರಾಶಿಯಲ್ಲಿ ಬುಧನ ಸಂಚಾರ ಇದ್ದಾಗ ಸಾಮಾನ್ಯವಾಗಿ ಸಾಲ ಮೈಮೇಲೆ ಎಳೆದು ಬಂದುಬಿಡುತ್ತೆ. ಹಣಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಮತ್ತು ಕೆಟ್ಟ
ಆಲೋಚನೆಗಳು ಬಂದ್ಬಿಡುತ್ತೆ. ಕುಜನ ಕ್ಷೇತ್ರದಲ್ಲಿ ಬುಧನ ಸಂಚಾರವಾದರೆ ಚೌರ್ಯ ಬುದ್ಧಿ ಅಂತಾರಲ್ಲ, ಹೇಗೆ ಇದನ್ನು ಲಪಟಾಯಿಸಲಿ, ಹೇಗೆ ಇವರ ಹತ್ರ ಇದನ್ನು ನಾನು ಕಬಳಿಸಬಹುದು, ಇಂತಹ ಕೆಟ್ಟ ಆಲೋಚನೆ ಬಂದ್ಬಿಡುತ್ತೆ ಇದು ಕೆಲವು ರಾಶಿಗಳವರಿಗೆ. ಹೀಗಾಗಿ ನಮ್ಮ ಬುದ್ಧಿ ಮನಸ್ಸುಗಳು ಹೀಗೆ ಚೌರ್ಯಕ್ಕೆ ಒಳಗಾಗುತ್ತಿರಲಿ, ಕೆಟ್ಟ ಆಲೋಚನೆಗಳು ಬರದೇ ಇರಲಿ. ಈಗಷ್ಟೇ ಹೇಳಿದ್ನಲ್ಲ, ಮಂಗಳಮಯವಾಗಿರಬೇಕು ಅಂದರೆ ಆ ಮಂಗಳಗೌರಿ ಆರಾಧನೆಯನ್ನು ಮಾಡಬೇಕು. ಬುಧನ ಫಲದಿಂದ, ಈ ಕೆಟ್ಟ ಫಲಗಳಿಂದ ಹೊರಬರಲಿಕ್ಕೆ ಏನು ಪರಿಹಾರ, ಒಂದೊಂದು ರಾಶಿಗೂ ಒಂದೊಂದು ಥರ ಇರ್ತದೆ. ಅದನ್ನು ಆಮೇಲೆ ನಾವು ನೋಡೋಣ. ಅಂತೂ ಈ ದಿವಸ ನೀವು ಈ ತೃತೀಯ ತಿಥಿ ಇರೋದ್ರಿಂದ ಆ ಮಂಗಳಗೌರಿ ಪ್ರಾರ್ಥನೆ ಅದನ್ನು ತಪ್ಪದೇ ಮಾಡಿ. ಶಾಸ್ತ್ರಿಗಳೇ, ಇವತ್ತು ತೃತೀಯ ತಿಥಿ ಇರೋದ್ರಿಂದ ಗೌರಿಯ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನು ಪಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲ ಸಂದೇಶವನ್ನು ಚಳ್ಳಕೆರೆಯಿಂದ ರೋಹಿಣಿ ಅವರು ಕಳಿಸಿದ್ದಾರೆ. ರೋಹಿಣಿ ಅವರ ಜನ್ಮ ದಿನಾಂಕ 2/7/1988, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೋಹಿಣಿಯವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ಧನು ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಯಾರಪ್ಪ ಅಂದರೆ ಬುಧನಾಗಿದ್ದಾನೆ. ಬುಧಗ್ರಹ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಈಗಷ್ಟೇ ಹೇಳಿದೆ ಬುಧನ ಪರಿವರ್ತನೆ ಬೇರೆ. ಈಗ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಕುಜನ ಒಂದು ಕಾಲ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವ್ಯಯಾಧಿಪತಿಗಳ ಕಾಲದಲ್ಲಿ ವ್ಯವೇ ಉಂಟಾಗುತ್ತೆ, ಅಲದಾಟ ಉಂಟಾಗುತ್ತೆ, ಆಪ್ತರಿಂದ ದೂರ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕುಗಳನ್ನು ತಂದುಕೊಡುತ್ತದು. ಮತ್ತು ಇದಕ್ಕೆ ಏನಪ್ಪ ಪರಿಹಾರ ಏನು ಅಂತಂದರೆ, ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಬಲ ಬರಬೇಕು, ವೃತ್ತಿಯಲ್ಲಿ ಅನುಕೂಲ ಉಂಟಾಗಬೇಕು ಅಂತಂದರೆ ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಪ್ರತಿ ಮಂಗಳವಾರ ತಪ್ಪದೆ 1 ವರ್ಷ ಕಾಲ ನಿರಂತರವಾಗಿ ಅದೊಂದು ತಪಸ್ಸು, ಒಂದು ಸುದೀರ್ಘ ತಪಸ್ಸು. ಅದನ್ನು ಮಾಡೋದರಿಂದ ನೋಡಿಪ್ಪ ನಿಮಗಿರ್ತಕ್ಕಂತಹ ಕೆಲಸದ ನಿವಾರಣೆಯಾಗಿ ನಿಮಗೆ ಅನುಕೂಲ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಮು ಅವರು ಕಳಿಸಿದ್ದಾರೆ. ರಾಮು ಅವರ ಜನ್ಮ ದಿನಾಂಕ 3/11/2009, ಹುಟ್ಟಿದ ಸಮಯ ಸಂಜೆ 5 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಈ ಜಾತಕ ಗಮನಿಸಿದ್ರೆ ಇದು ಮೇಷಲಗ್ನ. ಲಗ್ನದಿಂದ ನೋಡಿ, ಪಂಚಮ ಸ್ಥಾನದ ಅಧಿಪತಿ ರವಿ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಯಾವಾಗ ಆ ಅಧಿಪತಿ ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ. ಇದರ ಜೊತೆಗೆ ಇನ್ನೂ ಒಂದಿದೆ, ಏನು, ಈ ಭಾವಾಧಿಪತಿ ನೀಚನಾಗಿದ್ದರೆ ನೀಚಾರಿ ಷಷ್ಠ ವ್ಯಯ ಸಂಶ್ರಿತಾ ಹಿ ಶುಭಾಹ ಪ್ರಯಚ್ಛಂತ್ಯ ಶುಭಾನಿ ಸರ್ವೇ ಅಂತ ಹೇಳುವ ಮಾತಿದೆಯಲ್ಲ, ಅದು ಇದಕ್ಕೆ ಅನ್ವಯ ಆಗುತ್ತೆ. ಈ ಪಂಚಮಾಧಿಪತಿ ಸಾತ್ವಿಕ ಗ್ರಹ ಅಂತ ನಿರ್ಣಯ ಮಾಡಿದೆ ರವಿಯನ್ನು. ಅಂಥವನು ಭಾಳ ದುರ್ಬಲನಾಗ್ಬಿಟ್ಟಿದ್ದಾನೆ. ಹೀಗಾಗಿ ವಿದ್ಯೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ನಿವಾರಣೆಗೆ ಏನಪ್ಪ ಅಂದರೆ, ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡೋದ್ರ ಜೊತೆಗೆ ಶಿವನಿಗೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಅದು ತುಂಬ ನಿಮಗೆ ಸಹಾಯವಾಗುತ್ತೆ, ಬುದ್ಧಿ ಚುರುಕಾಗುತ್ತೆ. ಮತ್ತು ಪ್ರತಿ ದಿವಸ ನೀವು ಸೂರ್ಯ ನಮಸ್ಕಾರ ಹಾಕೋದನ್ನು ಮರಿಬೇಡಿ. ಸೂರ್ಯಾರಾಧನೆಯಿಂದ ಪ್ರಚೋದನೆ ಆಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿಗೆ ಮಂಕು ಕವಿದಿರುತ್ತೆ. ಅದು ಮಂಕು ಅನ್ನೋದು ಹೋಗಬೇಕಲ್ಲ, ಅದಕ್ಕೆ ಸೂರ್ಯ ಆರಾಧನೆ ಮಾಡಬೇಕು, ಸೂರ್ಯೋಪಾಸನೆ ಮಾಡಬೇಕು. ಹೀಗಾಗಿ ಸೂರ್ಯ ನಮಸ್ಕಾರ ಮಾಡಿ. ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಆದ ಕೂಡಲೇ ಸೂರ್ಯನ ದರ್ಶನ ಮಾಡಿ ಆತನಿಗೆ ನಮಸ್ಕಾರ, ಒಂದು 10 ನಿಮಿಷ ನಮಸ್ಕಾರ ಸಲ್ಲಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಘುರಾಮ್ ಅವರು ಕಳಿಸಿದ್ದಾರೆ. ರಘುರಾಮ್ ಅವರ ಜನ್ಮ ದಿನಾಂಕ 12/3/2007, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘುರಾಮ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಈ ಜಾತಕ ಗಮನಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ಷಷ್ಠದಲ್ಲಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ತೊಡಕಾಗಬಹುದು, ರಾಹುಯುಕ್ತನಾಗಿರೋ ಕಾರಣ. ಶುಕ್ರ ದಶೆಯಲ್ಲಿ ಈಗ ತಮಗೆ ಇದಕ್ಕೆ ನಡೀತಾ ಇರತಕ್ಕಂಥದ್ದು, ಈಗ ನೋಡಿ, ಈಗ ಗುರು ನಡೀತಾ ಇದೆ. ಇನ್ನು ನವೆಂಬರ್ 1ನೇ ತಾರೀಕಿಗೆ ಅಂದರೆ ಮುಂದಿನ ಶನಿವಾರದ ವೇಳೆಗೆ
ಶನೈಶ್ಚರನ ಭುಕ್ತಿ ಪ್ರಾರಂಭವಾಗುತ್ತೆ. ಶನೈಶ್ಚರ ಇರತಕ್ಕಂಥದ್ದು ಶತ್ರು ಕ್ಷೇತ್ರದಲ್ಲಿ. ನೋಡಿ, ಶನೈಶ್ಚರನ ಆರಾಧನೆ ಬೇಕು, ಷಷ್ಠಾಧಿಪತಿ ಶನೈಶ್ಚರ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಒಂದು ಶನಿ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ಸ್ವಲ್ಪ ಹೆಚ್ಚಿನ ಬಲ ಬರುತ್ತೆ. ಇನ್ನು ವಿದ್ಯೆಗೆ ತುಂಬ ಚೆನ್ನಾಗಿದೆ. ಇವರು ಈ ಯಾವುದನ್ನು ಟೆಕ್ನಿಕಲ್ ಅಂತಾರೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಪಟ್ಟರೆ ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾರಾಮೆಡಿಕಲ್ ಆಗಬಹುದು, ಎರಡನೇದಾಗಿ ಈ ಪಾಲಿಟೆಕ್ನಿಕ್ ಅಂತಾರಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಆಟೋಮೊಬೈಲ್ಸ್ ಇತ್ಯಾದಿಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೋರ್ಸುಗಳಲ್ಲಿ ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ಆ ರೀತಿಯ ಪ್ರಯತ್ನ ಮಾಡಲಿ. ಅದರಲ್ಲಿ ಬಲ ಇದೆ. ಯಾವುದು ಬಲ ಇದೆಯೋ ಆ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಸುಲಭವಾಗಿ ಸಾಧಿಸಬಹುದು. ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ ಅಂತಲ್ಲ, ಶುಕ್ರ ತುಂಬ ಚೆನ್ನಾಗಿದೆ. ಹೀಗಾಗಿ ಡಿಸೈನಿಂಗ್, ಆರ್ಟ್ ಡಿಸೈನ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಟ್ರೈ ಮಾಡಬಹುದು. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ರಾಣಿಬೆನ್ನೂರಿನಿಂದ ರಮೇಶ್ ಅವರು ಕಳಿಸಿದ್ದಾರೆ. ರಮೇಶ್ ಅವರ ಜನ್ಮ ದಿನಾಂಕ 1/11/1978. ಹುಟ್ಟಿದ ಸಮಯ ಬೆಳಗಿನ ಜಾವ 4 ಗಂಟೆ. ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ಕುಜಕ್ಷೇತ್ರದಲ್ಲಿದ್ದಾನೆ. ಈಗಷ್ಟೇ ಹೇಳಿದೆ ಕುಜಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ. ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿ ಭುಕ್ತಿ ಪ್ರಾರಂಭವಾಗಿದೆ. ರವಿ ವ್ಯಯಾಧಿಪತಿ, ಆತನು ಬಲಹೀನನಾಗಿದ್ದಾನೆ. ಹೀಗಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಇದೆ, ಅದನ್ನು ಸೂಚಿಸ್ತಾ ಇದೆ. ಕಣ್ಣಿನ ಬಾಧೆ ಹೆಚ್ಚಾಗಿ ಬರಬಹುದು, ಕಾಲಿಗೆ ತೊಂದರೆ ಆಗಬಹುದು, ಮೂಳೆಗಳ ಸಮಸ್ಯೆ, ಈ ಥರದ್ದು ಸ್ವಲ್ಪ ಸಮಸ್ಯೆ ಕಾಡ್ತಾ ಇದೆ, ಸೂಚಿಸ್ತಾ ಇದೆ. ಹೀಗಾಗಿ ನೀವು ಪ್ರತಿ ದಿವಸ ತಪ್ಪದೆ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಅದು ಮಹಾಬಲವನ್ನು ಕೊಡುತ್ತೆ, ಆರೋಗ್ಯ ಸರಿಪಡಿಸುತ್ತೆ ಆದಿತ್ಯ ಹೃದಯ. ಎರಡನೇದಾಗಿ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡಿ. ತುಂಬ ಸರಳವಾಗಿದೆ ಇವೆರಡು. ಅದನ್ನು ಮಾಡಿ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಮೊದಲ 6 ರಾಶಿಗಳ ಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಶುಕ್ರನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ರವಿ, ಬುಧ ಹಾಗೂ ಕುಜ ಈ ಗ್ರಹಗಳ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಈ ದಿವಸ. ಇಲ್ಲಪ್ಪ ಅಂತಂದರೆ ಅದು ತುಲಾರಾಶಿಯಲ್ಲಿ ಬುಧನ ಸಂಕ್ರಮಣ ಇದೆ. ಆತ ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ದಿವಸ. ಅಲ್ಲಿ ಈಗ ಆಲ್ರೆಡಿ ವೃಶ್ಚಿಕದಲ್ಲಿ ಚಂದ್ರ ಮತ್ತು ಮಾಂದಿಯರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ರಾಹು ಶನೈಶ್ಚರ ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಬುಧ ಎಷ್ಟನೇ ಅಧಿಪತಿಯಪ್ಪ? 6ನೇ ಅಧಿಪತಿ. ಹೀಗಾಗಿ ಆತ ಅಷ್ಟಮಕ್ಕೆ ಬಂದರೆ ಸಾಲದಿಂದ ನೋಡಿ ತೊಂದರೆಗೊಳಪಡ್ತೀರ. ನಿಸ್ವಾಹ ಅಂತ ಹೇಳಿದ್ಯಲ್ಲ ಅಲ್ಲಿ. ಹೀಗಾಗಿ ಸ್ವ ಅಂದರೆ ಹಣ ಅಂತ, ಹಣ ಇಲ್ಲದೆ ಇರತಕ್ಕಂಥವನಾಗ್ತಾನೆ ಅಂತ. ಮತ್ತು ದುಶ್ಚಟಗಳು ಬಂದ್ಬಿಡುತ್ತೆ ಸಹಜವಾಗಿ. ಅಲ್ಲಿ ದ್ಯೂತರ್ಣ ಪಾನರತ ನಾಸ್ತಿಕ ಚೌರ ನಿಸ್ವಾಹ ಅಂತ ಹೇಳಿದೆ ಇಲ್ಲಿ ಕುಜಕ್ಷೇತ್ರದಲ್ಲಿ ಸಂಚರಿಸಿದ್ರೆ. ಹೀಗಾಗಿ ದ್ಯೂತ ಅಂತಂದ್ರೆ ಇನ್ನೂ ಗೊತ್ತಿದೆಯಲ್ಲ ನಿಮಗೆ, ವ್ಯಸನಕ್ಕೆ ತುತ್ತಾಗಿ ಅದು ಇದು ಆ ಬಾಲ ಈ ಬಾಲ ಜೂಜು ಕುದುರೆ ಮತ್ತೊಂದು ಅಂತ ಓಡ್ತಕ್ಕಂಥ, ಅದರಿಂದ ನಷ್ಟ ಅನುಭವಿಸ್ತಕ್ಕಂಥದ್ದು. ಯಾಕಾದರೂ ದುಡ್ಡು ಹಾಕೋದು ನಾವು ಇದಕ್ಕೆ ಹಾಳಾಯ್ತಲ್ಲಪ್ಪ. ಹೀಗೆ ವ್ಯಸನಗಳು ದುಶ್ಚಟಗಳಿಂದಾಗಿ ಹಣ ಕಳ್ಕೊಳ್ತೀರ. ಹುಷಾರು. ಮತ್ತು ಕೆಟ್ಟವರ ಸಹವಾಸ ಬಹಳ ಬೇಗ ಆಗುತ್ತೆ. ಸ್ತ್ರೀ ಸಹವಾಸ ಹೇಳಿದೆ, ಕೆಟ್ಟ ಸ್ತ್ರೀಯರಿಂದಾಗಿ ತೊಂದರೆಗಳು ಈ ಥರದ್ದೆಲ್ಲ. ಹೀಗಾಗಿ ಹುಷಾರು, ಎಚ್ಚರ ವಹಿಸಿ. ಇದು ಬುಧನ ಫಲ ಅಷ್ಟೇ. ಇನ್ನು ಗುರು ಎಲ್ಲ ಚೆನ್ನಾಗಿದ್ದಾರಲ್ಲ, ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದರ ಪ್ರಭಾವ ಆಗ್ತಾ ಇರುತ್ತೆ. ಉಳಿದ ಗ್ರಹಗಳು ಕೆಲಸ ಮಾಡ್ತಾ ಇರ್ತಾವಲ್ಲ, ಹೀಗಾಗಿ ಅಲ್ಲಿ ಗುರು ಚೆನ್ನಾಗಿದ್ದಾನೆ ನಿಮಗೆ. ಚತುರ್ಥದಲ್ಲಿ ಗುರು ಬಿದ್ದಾಗ ಅದು ಹಂಸಯೋಗ ಆಗಿರುತ್ತೆ. ಹೀಗಾಗಿ ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತಲೂ ಇದೆಯಲ್ಲ. ಹೀಗಾಗಿ ನಿಮಗೆ ತೊಂದರೆಗಳಿಗೇನು ಅದರ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇದೆ. ಸ್ನೇಹಿತರ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಾಯ, ಪ್ರಯಾಣ ಸೌಖ್ಯ ಇತ್ತೆಲ್ಲ ಕಾಣಬಹುದು. ಚಂದ್ರನೂ ಈ ದಿವಸ ಅಷ್ಟಮದಲ್ಲಿ ಇರೋದು ಬಾಧೆ. ಹೀಗಾಗಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ, ನೋವು ಮಾಡ್ಕೊಳ್ತೀರ. ಈ ದಿವಸದ ಮಟ್ಟಿಗೆ ಸ್ವಲ್ಪ ವೀಕ್ ಇದೆ. ಈ ಕಾರಣದಿಂದಾಗಿ ಆ ಗೌರಿ ಪ್ರಾರ್ಥನೆ ಅದೇ ಬಲವಾದದ್ದು ಮಾಡಿ. ಇನ್ನು ವೃಷಭರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿದೆ. ಇವರೇ ಬುಧನೂ ಪ್ರವೇಶ ಆಗುತ್ತೆ ಈ ದಿವಸ. ಹೀಗಾಗಿ ಮಾತು ಇವುಗಳಲ್ಲಿ ನಿಮಗೆ ತೊಂದರೆಗೆ ಒಳಪಡುವ ಸಾಧ್ಯತೆ, ಮಾತಿನಿಂದಾಗಿ ಕಷ್ಟ ಎದುರಿಸಬೇಕಾಗತ್ತೆ. ದಾಂಪತ್ಯದಲ್ಲಿ ಮಾತಿನಿಂದ ಮನಸ್ತಾಪ ಬಂದುಬಿಡಬಹುದು. ಹುಷಾರು. ಮಾಂದಿಯೂ ಇದೆಯಲ್ಲ, ಈ ಕಾರಣದಿಂದಾಗಿ ಈ ದಿನದ ಫಲ. ಉಳಿದ ಹಾಗೆ ನಿಮಗೆ ಧೈರ್ಯ ಸಾಹಸಗಳೆಲ್ಲ ಇದ್ದಾವೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ.
ಹೀಗಾಗಿ ಆತಂಕ ಬೇಡ. ಈ ವಾರದಲ್ಲಿ ಕುಜನೂ ಪರಿವರ್ತನೆಯೂ ಇದೆ, ನಿಮಗೊಂದು ಬಲವೂ ಬರುತ್ತೆ. ಈ ವಾರದಲ್ಲಿ ಯೋಚನೆ ಮಾಡಬೇಡಿ. ಇನ್ನು ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯ ಅಧಿಪತಿಯೇ ಬುಧ 6ನೇ ಮನೆಗೆ ಹೋಗ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಚರ್ಮ ವ್ಯಾಧಿ ಬರತಕ್ಕಂತಹ ಸಾಧ್ಯತೆ ಇದೆ, ಹುಷಾರು. ಸಾಲ, ದ್ಯೂತ, ಋಣ, ಪಾನರಥ, ಅದರಲ್ಲಿ ದ್ಯೂತ ಇದೆಯಲ್ಲ, ಎರಡನೇದೇ ಋಣ ಅಂತ, ಋಣಸ್ಥಾನ. ಹೀಗಾಗಿ ಸಾಲ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಒತ್ತಾಯಕ್ಕೆ ಒಳಗಾಗಿ ಮಾಡಲೇಬೇಕಲ್ಲಪ್ಪ, ತುದಿಗೆ ಬಂದುಬಿಟ್ಟಿದೆ ಈಗ, ಆ ರೀತಿಯಲ್ಲಿ ಉಂಟಾಗುವ ಒಂದು ವ್ಯಥೆ ಒಳಪಡೋ ಸಾಧ್ಯತೆ ಇದೆ, ಹುಷಾರು. ಮತ್ತು ತಂದೆ ಬಂಧುಗಳ ಜೊತೆಗೆ ಕಲಹ, ಹಣಕಾಸಿನ ವಿಚಾರದಲ್ಲಿ ಕಲಹಗಳು ಉಂಟಾಗೋ ಸಾಧ್ಯತೆ. ಭೂಮಿ ವ್ಯವಹಾರದಿಂದಾಗಿ ಭೂಮಿ ತೊಗೊಳ್ಳೇಬೇಕು, ಎಲ್ಲೋ ಸಾಲ ಮಾಡಿ ತೊಗೊಂಬಂದು ಭೂಮಿ ಇದು ಮಾಡಿ, ಈ ರೀತಿಯ ಒಂದು ತಾಪತ್ರಯಕ್ಕೆ ಸಿಕ್ಕಾಕೊಳ್ತೀರ, ಹುಷಾರು. ಸ್ನೇಹಿತರು, ಬಂಧುಗಳಲ್ಲಿ ಜಗಳ ಕಲಹಗಳು ಬರಬಹುದು, ಎಚ್ಚರ ವಹಿಸಿ. ಆದರೆ ಗುರು ಇದ್ದ, ದ್ವಿತೀಯದಲ್ಲಿ ಗುರು ಇರುವಾಗ ಜಾಣ್ಮೆಯೂ ಇರುತ್ತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಇರುತ್ತೆ, ಹಣಕಾಸಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲೂ ಗುರು ಇದ್ದಾನೆ, ಯೋಚನೆ ಮಾಡಬೇಡಿ. ಜನ್ಮರಾಶಿಯಾಧಿಪತಿಯೇ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಬುಧನಿಂದಾಗಿ ಹೆಸರು ಕಾಳು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ವ್ಯಯಾಧಿಪತಿ, ತೃತೀಯಾಧಿಪತಿಯೂ ಆಗಿರ್ತಕ್ಕಂತಹ ಬುಧ ಎಲ್ಲಿ ಆತ ಪಂಚಮಕ್ಕೆ ಹೋಗ್ತಾ ಇದೆ. ಹೀಗಾಗಿ ಬುದ್ಧಿಗೆ ಎಡಬಹುದು. ಜನ್ಮಾಧಿಪತಿ ಚಂದ್ರನೂ ಇದ್ದಾನೆ ಈ ದಿವಸ ಮಾಂದಿ ಜೊತೆಗೆ, ಹೀಗಾಗಿ ಬುದ್ಧಿಗೆಡುತ್ತೆ. ಹೆಣ್ಮಕ್ಳಿಗೆ ಸಹನೆ ಹೊರಟು ಹೋಗುತ್ತೆ, ಕೋಪ ತಾಪಗಳೆಲ್ಲ ಹೆಚ್ಚಾಗುತ್ತೆ, ಹುಷಾರು. ಹೈಯರ್ ಸ್ಟಡೀಸಲ್ಲಿ ಮನಸ್ಸು ಚಂಚಲವಾಗಿಬಿಡುತ್ತೆ, ಓದಿನ ಕಡೆಗೆ ಇರ್ತಕ್ಕಂಥ ಆಕರ್ಷಣೆ ಮತ್ತೊಂದರ ಕಡೆಗೆ ತಿರುಗುತ್ತೆ, ಹುಷಾರು, ಎಚ್ಚರ ವಹಿಸಿ. ಇನ್ನು ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲಕರವಾಗಿದೆ, ಆತಂಕ ಬೇಡ. ಜನ್ಮದ ಗುರುವಿನ ಬಲ, ಗುರುದೃಷ್ಟಿಯೂ ಇದೆಯಲ್ಲ, ಹೀಗಾಗಿ ಅದರ ಫಲ ಇಲ್ಲವೇ ಅಂತಂದರೆ ಖಂಡಿತ ಇದೆ. ಗುರುದೃಷ್ಟಿಗೆ ಬಹಳ ವಿಶೇಷ ಶಕ್ತಿ ಇದೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಗುರು ಹಿರಿಯರ ಸಲಹೆ ಮಾರ್ಗದರ್ಶನ ತಗೊಳ್ಳಿ, ಅದು ಹಾಗೆ ನಡಿಬೇಕಷ್ಟೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿವಸ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ವೀಕ್ ಆಗಿದೆ, ಅನಾನುಕೂಲ ಆಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಕೃಷಿ ಚಟುವಟಿಕೆಗಳಲ್ಲಿ, ಆಟ, ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥವ್ರು ಹುಷಾರಾಗಿದೆ. ದಿವಸ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಜಗಳ ಕಲಹಗಳು ಬಂದುಬಿಡುತ್ತೆ. ಆಟದ ಕಾರಣದಿಂದ ಕಲಹ ಜಾಸ್ತಿ ಆಗುತ್ತೆ, ಹುಷಾರು. ಮತ್ತು ಈ ದಿವಸ ಬಂಧುಗಳು ಮಿತ್ರರಿಂದಾಗಿ ಹೆಚ್ಚಿನ ವ್ಯಯ, ತನ್ಮೂಲಕ ಅವ್ರನ್ನ ಮೂದಲಿಸೋದು, ನಿಂದಿಸೋದು ಇದೆಲ್ಲ ಶುರುವಾಗುತ್ತೆ. ಈ ದಿವಸ ತಪ್ಪದೇ ನೀವು ಕೂಡ ನರಸಿಂಹ ಪ್ರಾರ್ಥನೆ, ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವೃತ್ತಿಯ ಅಧಿಪತಿಯೂ ಹೌದು, ಜನ್ಮಾಧಿಪತಿಯೂ ಹೌದು, ಬಲಹೀನನಾಗ್ತಾ ಇದ್ದಾನೆ. ತೃತೀಯದಲ್ಲಿ ಬುಧನಿಗೆ ಬಲವಿಲ್ಲ, ಹೀಗಾಗಿ ಸಹೋದರಲ್ಲಿ ಮನಸ್ತಾಪ ಬರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಈ ದಿವಸ. ಗಂಟಲ ಬಾಧೆ ಹೆಚ್ಚಾಗಿರುತ್ತದೆ, ಹುಷಾರು. ಇನ್ನು ಲಾಭ ಇದೆ ಗುರುವಿನಿಂದಾಗಿ ಹೆಚ್ಚಿನ ಅನುಕೂಲವೂ ಇದೆ. ಭೂಮಿ, ವಾಹನ ಇತ್ಯಾದಿಗಳ ಸೌಖ್ಯ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗೌರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿವಸ ನೋಡಿ, ರಾಷ್ಟ್ರಾಧಿಪತಿಗೆ ಬಲ ಇಲ್ಲ, ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಲ್ಲಿ ಈ ದಿವಸ ವ್ಯಯಾಧಿಪತಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ, ಹಣ ಕಳ್ಕೊಳ್ತೀರಾ, ಅದು ನಿಮಗೆ ಕರೆಕ್ಟಾಗಿ ಅನ್ವಯ ಆಗುತ್ತೆ ನೋಡಿ. ಹಣ ಇಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡ್ತಲ್ಲಪ್ಪ ಅಂತ ಅನಿಸುತ್ತೆ ಈ ದಿವಸ. ಮತ್ತು ವಿದ್ಯಾರ್ಥಿ ಮಕ್ಕಳ ಸಲುವಾಗಿ ಹಣ ಖರ್ಚು, ವಿದ್ಯೆಗೋಸ್ಕರ ಹಣ ಖರ್ಚು, ಇನ್ಯಾವುದೋ ಕೋರ್ಸು, ಮತ್ತೊಂದು, ಇವುಗಳ ಆಸೆ ಉಂಟಾಗಿ ಅದಕ್ಕಾಗಿ ಇನ್ವೆಸ್ಟ್ ಮಾಡದೆ ಮತ್ತು ಅದರಿಂದ ಓದೂ ಇಲ್ಲ, ಹಣವೂ ಇಲ್ಲ, ಆ ಥರ ಆಗ್ಬಿಡೋ ಸಾಧ್ಯತೆ ಇರುತ್ತೆ, ಗಮನಿಸಿ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋದು ಎಚ್ಚರ ವಹಿಸಿ. ಈ ದಿವಸ ಕುಟುಂಬ ಘರ್ಷಣೆ, ತಾಯಿ ಬಂಧುಗಳಲ್ಲಿ ಜಗಳ ಕಲಹ ಇದು ಬಂದುಬಿಡುತ್ತೆ, ಹುಷಾರು. ಈ ದಿವಸ ಪ್ರಾರ್ಥನೆಗೆ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮನೂ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಈ ದಿವಸ. ನೀವು ಕೂಡ ಸಾಲಕ್ಕೆ ತುತ್ತಾಗೋ ಸಾಧ್ಯತೆ. ಅಷ್ಟಮಾಧಿಪತಿ, ಲಾಭಾಧಿಪತಿ ಜನ್ಮದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಹುಷಾರು, ಎಚ್ಚರ ವಹಿಸಿ. ಈ ದಿವಸ ಶರೀರಕ್ಕೆ ಪೆಟ್ಟು ಬೀಳಬಹುದು, ಹುಷಾರು, ಗಮನಿಸಿ. ಇನ್ನು ಈ ದಿವಸ ಉಳಿದ ಹಾಗೆ ದೈವಾನುಕೂಲ ಇದೆ. ದೇವತಾ ಪೂಜೆ, ಪುನಸ್ಕಾರ, ಗುರುದರ್ಶನ ಇವುಗಳಿಂದಾಗಿ ಮನಸ್ಸಿಗೆ ಒಂದು ನಿರಾಳತೆ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ನರಸಿಂಹ ಪ್ರಾರ್ಥನೆ ಮಾಡಿ ನೀವು ಕೂಡ, ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ವೃತ್ತಿಯ ಅಧಿಪತಿ ಬುಧ, ಹೀಗಾಗಿ ಕೆಲಸಗಳಲ್ಲಿ ಅತಂತ್ರತೆ ಬಂದುಬಿಡಬಹುದು ನೋಡಿ. ಹೀಗಾಗಿ ಅಲೆದಾಡಬೇಕಾಗತ್ತೆ. ಕೆಲಸದ ಚ್ಯುತಿ, ಕೆಲಸ ಹೊರಟೋಯ್ತಲ್ಲಪ್ಪ ಆ ಭಯ ನಿಮ್ಮನ್ನು ಕಾಡಬಹುದು, ಕಾಲಿಗೆ ಪೆಟ್ಟು ಬೀಳಬಹುದು, ನಿಮಗೂ ಕೂಡ ಸ್ಕಿನ್ ಅಲರ್ಜಿ ಆಗಬಹುದು, ಎಚ್ಚರ ವಹಿಸಿ. ನಷ್ಟ, ಹೆಣ್ಣುಮಕ್ಕಳಿಗೆ ಅತಿ ನಷ್ಟ ಸೂಚಿಸ್ತಾ ಇದೆ. ಅಷ್ಟಮಾಧಿಪತಿ ಚಂದ್ರನ ಜೊತೆಗೆ ಮಾಂದಿ ಜೊತೆಗೆ ಬುಧ ಸೇರಿಬಿಟ್ರೆ ಕಷ್ಟ, ನಷ್ಟದಿಂದಾಗಿ ಕಷ್ಟ ಭರಿಸದಾಗದೆ
ಏನಪ್ಪ ಕಥೆ ಅಂತ ಅನಿಸ್ಬಿಡುತ್ತೆ. ಇದಕ್ಕೇನಪ್ಪ ಮಾಡೋದು? ಒಂದು ಲಲಿತಾ ಸಹಸ್ರನಾಮ, ಎರಡನೇದು ವಿಷ್ಣು ಸಹಸ್ರನಾಮ, ಎರಡೂ ನೀವು ಕೂಡ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಲಲಿತಾ ಸಹಸ್ರನಾಮ, ಸಂಜೆ ವಿಷ್ಣು ಸಹಸ್ರನಾಮ, ಎರಡನ್ನು ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಬುಧ ನೋಡಿ ಭಾಗ್ಯಾಧಿಪತಿ, ಅದೃಷ್ಟ ಅಧಿಪತಿ, ಅವನು ಶತ್ರುಕ್ಷೇತ್ರಕ್ಕೆ ಬಂದರೆ ಸ್ವಲ್ಪ ಲಾಭದಲ್ಲಿದ್ದಾಗ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಫಲವನ್ನು ಕೊಡ್ತವೆ, ಯೋಚನೆ ಮಾಡಿಬಿಡಿ. ಆದರೆ ಆರೋಗ್ಯದ ವಿಚಾರ ಸ್ವಲ್ಪ ಹುಷಾರು. ಲಾಭ ಇದೆ. ಈ ಶಿಕ್ಷಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಧಿಕಾರದ ಬಲ ಹೊರಟೋಗುತ್ತೆ. ನಿಮ್ಮದೇನು ನಡೀತಾ ಇಲ್ಲ ಅಂತ ಆತಂಕ ಶುರುವಾಗುತ್ತೆ. ಆ ರೀತಿಯಲ್ಲಿ ಒಂದು ಸ್ವಲ್ಪ ಭಯ ಇದೆ. ಆದರೆ ಗುರು ದೃಷ್ಟಿ ಇದೆ, ಹೀಗಾಗಿ ಗುರು ಬಲ ಇದೆ. ಈ ಕಾರಣದಿಂದಾಗಿ ಈ ತೋಟಕ್ಕೆಲ್ಲ ನಿವಾರಣೆ ಆಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ಇದು ಪರವಾಗಿಲ್ವಲ್ಲ, ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ ಕರ್ಮಸ್ಥಾನದಲ್ಲಿ ಚಂದ್ರ, ಮಾಂದಿ ಹಾಗೂ ಬುಧನೂ ಸೇರ್ತಾ ಇದ್ದಾನೆ. ಅಷ್ಟಮಾಧಿಪತಿ ಬುಧ ಬಂದುಬಿಟ್ರೆ ಕಷ್ಟ. ವೃತ್ತಿಯಲ್ಲಿ ಸಹಿಸಲಾರದ ಭರಿಸಲಾರದ ಕಷ್ಟ, ನಷ್ಟ, ವ್ಯಥೆ ಉಂಟಾಗ್ಬಿಡುತ್ತೆ, ಸಂಕಟ. ಮತ್ತು ಈ ದಿವಸ ತೊಡಕುಗಳು, ವಿಘ್ನಗಳು ಜಾಸ್ತಿ. ಹೀಗಿದೆ. ನೀವು ಕೂಡ ಸಾಲ ಸುಳಿ ಸಿಕ್ಕಾಕೋಬಹುದು. ಮಕ್ಕಳ ಸಲುವಾಗಿ, ಅವರ ಎಜುಕೇಷನ್ನು, ಮತ್ತೊಂದು ಇವುಗಳ ಸಲುವಾಗಿ ಹುಷಾರು. ಈ ದಿವಸ ಏನು ಬಲ ಇದೆಯಪ್ಪ ನಿಮಗೆ ಅಂತಂದರೆ, ಕುಟುಂಬದಲ್ಲಿ ಹಿರಿಯರ ಸಹಕಾರ ಉಂಟಾಗುತ್ತೆ, ಅದೊಂದು ಬಲ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ನೋಡಿ ಸಪ್ತಮಾಧಿಪತಿ ಭಾಗ್ಯಕ್ಕೆ ಹೋಗ್ತಾ ಇದ್ದಾನೆ. ಭಾಗ್ಯಸ್ಥಾನ ಅನ್ನೋದು ಒಳ್ಳೆಯದು, ಆದರೆ ಬುಧನಿಗದು ಶತ್ರು ಕ್ಷೇತ್ರ. ಹೀಗಾಗಿ ಸ್ವಲ್ಪ ಅಲ್ಪ ಫಲ ಬರ್ತದೆ. ಚಂದ್ರನೂ ಇರೋ ಕಾರಣದಿಂದಾಗಿ, ಮಾಂದಿಯೂ ಇರೋ ಕಾರಣದಿಂದಾಗಿ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ, ತಾಯಿ ಕಾರಣದಿಂದಾಗಿ ಮನಸ್ತಾಪಗಳು, ಈ ರೀತಿಯಲ್ಲಿ ಕುಟುಂಬ ಘರ್ಷಣೆ ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ ಇದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಅಧ್ಯಯನ ಮತ್ತು ಸಂಶೋಧನೆ ಇವುಗಳಲ್ಲಿ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ, ಹೆಸರು ಕಾಳನ್ನು ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸರ್ವಮಂಗಳಾಯೇ ನಮಃ ಮಂತ್ರ ಹೇಳ್ಕೊಳ್ಳಿ, ಅಮ್ಮನವ್ರ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಅದರ ಜೊತೆಗೆ ಬುಧನ ಪರಿವರ್ತನೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.